ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಭಗವದ್ಗೀತೆ 65ನೇ ಶ್ಲೋಕ ಇರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ಏನಂದ್ರೆ, ನಮ್ಮ ಮನಸ್ಸನ್ನು ನಾವು ದೃಢ ನಿರ್ಧಾರವನ್ನು ಮತ್ತು ನಮ್ಮ ಮನಸ್ಸನ್ನು ನಾವು ಯಾವ ತರ ಇಟ್ಕೊಳ್ಬೇಕು ಮತ್ತು ನಮ್ಮ ಮನಸ್ಸಿನಲ್ಲಿ ಸಂಚಲ ಮತ್ತು ಕಂಚಲ ಅಂದ್ರೆ ಒಂದು ಒಳ್ಳೆ ಉದ್ದೇಶಪೂರ್ವಕವಾಗಿ ನಾವೇನಾದ್ರೂ ಒಂದು ಉದ್ದೇಶದಿಂದ ತಿಳ್ಕೋಬೇಕಾದಾಗ ಅವಾಗ ನಾವು ಯೋಚನೆ ಮಾಡ್ತೀವಿ, ನಾವು ಈ ಕೆಲಸ ಮಾಡ್ಬೇಕಾ ಬೇಡವಾ ಅಂತ ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ನಮ್ಮ ಒಂದು ಭಗವದ್ಗೀತೆಯಲ್ಲಿ ಅವ್ರು ಹೇಳ್ತಿದ್ದಾರೆ, ನಿಮ್ಮ ಮನಸ್ಸನ್ನ ಒಂದು ಗೊಂದಲ ಅನ್ನು ಯಾವ ತರ ಅದನ್ನ ಸರಿಪಡಿಸ್ಕೊಳ್ಬೇಕು ಮತ್ತು ಅದರಲ್ಲಿ ಏನನ್ನಾದ್ರೂ ನಾವು ತಿಳ್ಕೋಬೇಕು, ಆ ಮನಸ್ಸಿನಲ್ಲಿ ಆ ತರ ಗೊಂದಲ ಯಾಕೆ ಬಂದಿದೆ ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ಇವತ್ತಿನ ಶ್ಲೋಕಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಮತ್ತು ಇವತ್ತಿನ ಶ್ಲೋಕ ನಮ್ಮ ಮನಸ್ಸಿನ ಶ್ಲೋಕ ಆಗಿರುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನು ಯಾವ ತರ ಸದ್ಗುಣವಾಗಿ ಮತ್ತು ನಮ್ಮ ಮನಸ್ಸನ್ನು ಯಾವ ತರ ನಿರಂತರವಾಗಿ ಒಳ್ಳೆ ಉದ್ದೇಶದಿಂದ ಇಟ್ಕೊಳ್ಳುವ ಬಗ್ಗೆ ಇವತ್ತಿನ ಶ್ಲೋಕ ಇದೆ. ಹಾಗಾಗಿ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಇಂದ ನಮ್ಮ ಇನ್ನಷ್ಟು ಜನಗಳಿಗೆ ಯೂಟ್ಯೂಬ್ನ ತೋರಿಸ್ಬೋದು. ಭಗವದ್ಗೀತೆಯಲ್ಲಿ ಏನನ್ನಾದ್ರೂ ನಾವು ತಿಳ್ಕೋಬೇಕನ್ನೋ ಒಂದು ಸಂಚಲ ಇದ್ದವ್ರಿಗೆ ಈ ವಿಡಿಯೋನ ಮುಟ್ಟಿಸಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಮನಸ್ಸನ್ನ ತಿಳ್ಕೋ ಬಗ್ಗೆ ಸ್ವಲ್ಪ ಒಂದು 2ರಿಂದ 3 ನಿಮಿಷ ನೀವು ತೆಗೆದುಕೊಂಡ್ರೆ ನಿಮ್ಮ ಜೀವನವನ್ನು ನಾವು ಯಾವ ತರ ರೂಪಿಸ್ಕೊಳ್ಬೇಕು ಅನ್ನುವ ಒಂದು ಸಂದರ್ಶನ ನೀಡಲಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕ ಮನಸ್ಸಿನಿಂದ ಏನನ್ನು ತಿಳ್ಕೋಬೇಕು ಅನ್ನುವ ಒಂದು ಸದ್ಗುಣವಾಗಿರುತ್ತೆ. ಹಾಗಾಗಿ ಇವತ್ತಿನ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಶ್ಲೋಕ: ಪ್ರಸಾದೇ ಸರ್ವ ದುಃಖಾನಂ ಅನಿರುಸ್ಸಸ್ಯಾಸು ಪಜಾಯತಂ ಪ್ರಸನ್ನ ಚಿಂತೋಸು ಹ್ಯಾಕೋಶು ಬುದ್ಧಿ ಪರ್ವತಶ್ಚೇತಂ. ಇದರ ಅರ್ಥ ಏನಂದ್ರೆ, ಶ್ರೀಕೃಷ್ಣ ಪ್ರತಿಜ್ಞೆಯಲ್ಲಿ ಹೇಗೆ ತೃಪ್ತಿ ಹೊಂದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರೋದಿಲ್ಲ, ಇಂತಹ ತೃಪ್ತಿಯನ್ನು ಕಂಡ ಪ್ರತಿಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುತ್ತದೆ. ಅಂದ್ರೆ ನಮ್ಮ ಮನಸ್ಸನ್ನು ನಾವು ಸ್ಥಿರವಾಗಿ ಇಟ್ಕೊಳ್ಬೇಕು. ದೇವರು ಶ್ರೀಕೃಷ್ಣ ಪರಮಾತ್ಮ ಒಂದು 3 ಕ್ಲೇಶಗಳನ್ನು ನಮಗೆ ಕೊಟ್ಟಿರ್ತಾರೆ. ಆ ಕ್ಲೇಶಗಳನ್ನು ಒಂದು ಒಳ್ಳೆ ನಿರ್ಧಾರಗಳಿಂದ ಮತ್ತು ಒಳ್ಳೆ ಸಂಸ್ಕೃತಿಯಿಂದ, ಒಳ್ಳೆ ಮಾತುಗಳಿಂದ, ಒಳ್ಳೆ ನಾವೇನನ್ನಾದ್ರೂ ಮಾಡ್ತೀವಿ, ಆ ಮನುಷ್ಯನಲ್ಲಿ ಅದು 3 ಕ್ಲೇಶಗಳನ್ನು ಉಪಯೋಗ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅವರ ಸಂಪೂರ್ಣ ಅಂದ್ರೆ ಒಂದು ಒಳ್ಳೆ ನಿರ್ಧಾರವನ್ನು ತಗೊಳ್ಬೇಕು ಮತ್ತು ಅದರಲ್ಲಿ ಒಂದು ಸಾಧ್ಯವಿಲ್ಲದ ಒಂದು ದೃಢಿಸಿ ಕೃಷ್ಣ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳು ಆಗಿರ್ತವೆ. ಹಾಗಾಗಿ ಈ ಕ್ಲೇಶಗಳು 3 ಕ್ಲೇಶಗಳು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಹೇಳಬೇಕಾದ ಗೊಂದಲಗಾದಾಗ ಮತ್ತು ನಮ್ಮ ಮನಸ್ಸನ್ನು ನಾವು ಯಾವ ತರ ಇಟ್ಕೊಳ್ಬೇಕು ಮತ್ತು ಮನಸ್ಸಿನ ಒಂದು ಭಾವನೆಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಮನಸ್ಸಿನ ಭಾವನೆ ಅಂದ್ರೆ ನಮ್ಮ ಜೀವನ ನಿತ್ಯ ನಡೆಯುವ ಕಾರ್ಯಗಳಾಗ್ಲಿ, ನಮ್ಮ ದಿನನಿತ್ಯ ನಡೆಯಲಿರುವ ಒಂದು ಸಂದರ್ಭಗಳಾಗ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಮನಸ್ಸನ್ನು ನಾವು ಗೊಂದಲವಾಗಿ ಇಟ್ಕೊಳ್ಳೋ ಮುಂಚೆ ನಾವು ಒಂದು ಐಹಿಕ ಬದುಕಿನ ಒಂದು ಕೃಷ್ಣನ ಪ್ರತಿಜ್ಞೆಯಲ್ಲಿ ಇರಬೇಕು. ಕೃಷ್ಣನ ಪ್ರತಿಜ್ಞೆ ಅಂದ್ರೆ ಅವರ ಒಂದು ಸಣ್ಣ ಹೇಳಿಕೆ ಆಗ್ಲಿ ಅವರ ನಮ್ಮ ಮುಂದೆ ಇಡಬೇಕಾಗುತ್ತೆ. ಮತ್ತು ಶ್ಲೋಕ ಅಂತ ಬಂದಾಗ ನಾವು ಏನನ್ನಾಗ್ಲಿ ಪ್ರೀತಿಸ್ತೀವಿ, ನೋಡ್ತೀವಿ ಮತ್ತು ಅದರ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸ್ಕೊಳ್ತೀವಿ. ಆದಾಗ ಅವಾಗಿನ ಒಂದು ಮನಸ್ಸಿನ ಒಂದು ಸದ್ಗುಣವನ್ನು ನಾವು ತಿಳ್ಕೋಬೇಕಾಗುತ್ತೆ. ಮತ್ತು ಕಂಡ ಪ್ರತಿಜ್ಞೆಯಲ್ಲಿ ಮನುಷ್ಯನ ಬುದ್ಧಿ ಬೇಗನೆ ಸ್ಥಿರವಾಗುತ್ತದೆ. ಅಂದ್ರೆ ಬುದ್ಧಿ ಅಂದ್ರೆ ನಮ್ಮ ಒಂದು ಒಳ್ಳೆ ಏನನ್ನಾಗ್ಲಿ ಕೆಲಸ ಮಾಡುವಾಗ ಬುದ್ಧಿ ಅಂತ ಹೇಳ್ತಾರೆ. ಏನೋ ಒಂದು ತಲೆ ಓಡಿಸಿ ಮಾಡಿದ್ದೀರಾ, ಏನೋ ಒಂದು ಇಂಜಿನಿಯರ್ ಆಗ್ಬೋದು, ಇನ್ನಷ್ಟುಗಳಾಗಿರ್ಬೋದು. ನಾವು ನೋಡೋ ಪ್ರಪಂಚದಲ್ಲಿ ಏನೇನೋ ಬದಲಾವಣೆ ಆಗುತ್ತೆ, ಆದರೆ ಅದು ಎಲ್ಲ ಬದಲಾವಣೆ ಆಗೋದು ಬುದ್ಧಿಶಕ್ತಿಯಿಂದ ಮತ್ತು ಮನಸ್ಸಿನ ಒಂದು ಒಳ್ಳೆ ನಿರ್ಧಾರಗಳಿಂದ ಅವೆಲ್ಲ ಚೇಂಜಸ್ ಆಗ್ತವೆ. ಮತ್ತು ಆ ಒಂದು ಚೇಂಜಸ್ ಆಗೋಕ್ಕಿಂತ ಮೊದಲು ನಾವು ಅದನ್ನ ಏನು ಮಾಡ್ತಿದ್ದಾರೆ ಏನಿಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ಅಲ್ಲಿನ ಮಾಡ್ತಿರೋ
ಕೆಲಸಗಾರರಿಗೆ ಮಾತ್ರ ಗೊತ್ತಾಗುತ್ತೆ ಆ ಬುದ್ಧಿಶಕ್ತಿಯಿಂದ ಏನನ್ನು ನಾವು ಏನ್ ಮಾಡ್ತಾ ಇದೀವಿ, ಜನರಿಗೆ ಏನ್ ಗೊತ್ತು ಅಂತ ತಿಳಿಸಿಕೊಡಲಾಗುತ್ತದೆ. ಹಾಗಾಗಿ ಇವತ್ತಿನ ನೀವು ಮನಸ್ಸಿನ ಮತ್ತು ಬುದ್ಧಿಶಕ್ತಿನ ಒಂದು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮತ್ತು ನಿಮ್ಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಕಮೆಂಟ್ ಹಾಕಿ ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ಇವತ್ತಿನ ಶ್ಲೋಕ ನಿಮ್ಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ತಿಳ್ಕೊಂತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕಿ ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸೋಣ. ಬನ್ನಿ ಕೃಷ್ಣನ ಜಪ ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಕೃಷ್ಣ, ಹರೇ ರಾಮ 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 ಹರೇ ರಾಮ. ತಮಸ್ವಿನ್ ಕಾರ್ಯ ನಿರ್ಭೋಗೆ ಪ್ರಾಣಂ ಹರಿ ಸತ್ವಂ ಹನುಮಾನ್ಯತ್ನಮಸ್ತೆ ದುಃಖೇಕ್ಷೆ ಕರೋ ಭವ. ಎಲ್ಲರಿಗೂ ರಾಜೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಚಾನೆಲ್ಗೆ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ದಿನಗಳಲ್ಲಿ ಶ್ಲೋಕಗಳು ಹಿಂಗೆ ಮುಂದೆ ಹರಿತಾ ಇರ್ತವೆ. ಹಾಗಾಗಿ ಇವತ್ತಿನ ಒಂದು ಜಪ ಮಾಡಿವಲ್ಲ ಅದನ್ನು ನಿರಂತರವಾಗಿ ಒಂದು 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ನಿಮ್ಮ ಒಳ್ಳೆ ದಿನಗಳನ್ನು ಒಳ್ಳೆ ರೀತಿಯಿಂದ ನೋಡ್ಕೊಳ್ಳಿ. ಇವತ್ತಿಗೆ ಇಲ್ಲಿಗೆ ಮುಕ್ತಾಯಿಸ್ಕೊಳ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.